ಮೆಟ್ರೋ ದರ ಏರಿಕೆಗೆ ಈಗ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಫೆಬ್ರವರಿ 9ರಿಂದ 5% ಮೆಟ್ರೋ ದರ ಏರಿಕೆ ಆಗತ್ತೆ. ಬೋರ್ಡ್ ಮೀಟಿಂಗ್ ಬಳಿಕ ದರ ಏರಿಕೆಗೆ ಸರ್ಕಾರದಿಂದಲೂ ಕೂಡ ಈಗ ಒಪ್ಪಿಗೆ ಸಿಕ್ಕಿದೆ. ರಾಜ್ಯ ಸರ್ಕಾರದಿಂದಲೂ ಕೂಡ ಈಗ ಅಧಿಕೃತವಾಗಿ ಅನುಮತಿ ಸಿಕ್ಕಿರುವಂತ ಹಿನ್ನೆಲೆ ಈಗ 5% ದರ ಏರಿಕೆ ಮಾಡಲೇಬೇಕಾಗತ್ತೆ. BMRCL ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇರುವಂಥದ್ದು. ಅವರೇ ದರ ಜಾಸ್ತಿ ಮಾಡಬೇಕು ಅಂತ ಹೇಳಿರೋದು. ಇನ್ನು BMRCL ಏನು ಮಾಡುತ್ತೆ, ಓಕೆ ಅಂತ ಹೇಳುತ್ತೆ. 5% ಏರಿಕೆಯಿಂದ ಒಟ್ಟು 76% ದರ ಏರಿಕೆ ಆಗತ್ತೆ. ವಿಪರೀತವಾಗಿ ಹೇಗೆ ಬೇಕೋ ಹಾಗೆ ಈ ರೀತಿಯಾಗಿ ಮೆಟ್ರೋ ದರವನ್ನು ಏರಿಕೆ ಮಾಡ್ತಾ ಇದ್ರು ಕೂಡ ಅದಕ್ಕೆ ಸರ್ಕಾರವೇ ಓಕೆ ಅಂತ ಹೇಳೋದು. ಯಾಕೆ ಜನಸಾಮಾನ್ಯರ ಮೇಲೆ ಈ ರೀತಿಯಾಗಿ ಪದೇ ಪದೇ ನಿರ್ಲಕ್ಷ್ಯವನ್ನು ಮಾಡ್ತಿದ್ದಾರೆ ಅನ್ನೋದು. ಎಲ್ಲ ವಸ್ತುಗಳ ವಿಪರೀತವಾಗಿ ಮನಸ್ಸಿಗೆ ಬಂದ ಹಾಗೆ ರೇಟ್ಗಳು ಜಾಸ್ತಿ ಮಾಡಲಾಗ್ತಾ ಇದೆ. ಕಳೆದ ಬಾರಿ ಮೆಟ್ರೋ ದರ 100ಕ್ಕೆ 100ರಷ್ಟು ದರವನ್ನು ಏರಿಕೆ ಮಾಡಲಾಗಿತ್ತು. ಆವಾಗ ಇದೇ ಮಾಧ್ಯಮ ನಿರಂತರವಾಗಿ ವರದಿಯನ್ನು ಮಾಡಿ ಅದನ್ನು ಕಡಿಮೆ ಮಾಡಲಾಗ್ತಿತ್ತು. ಈಗ ಮತ್ತೆ ಈ ರೀತಿಯಾಗಿ 5% ದರ ಏರಿಕೆಯಿಂದಾಗಿ ಜನಸಾಮಾನ್ಯರು ತತ್ತರಿಸಿ ಹೋಗುವಂಥ ಪರಿಸ್ಥಿತಿ ಇದು. ಬದುಕೋದೇ ಭಾಳ ಕಷ್ಟ ಆಗುತ್ತೆ. ಇದು ಒಂದೇ ಅಲ್ಲ, ಆ ಮೆಟ್ರೋ ಅಕ್ಕಪಕ್ಕದಲ್ಲಿರುವಂಥ ಮನೆಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಈಗ ಮೆಟ್ರೋದಲ್ಲಿ ವಿಪರೀತವಾಗಿ ಜಾಹೀರಾತಿಯನ್ನು ನೀಡಲಾಗುತ್ತೆ, ಜಾಹೀರಾತುಗಳನ್ನು ಕೊಡಲಾಗ್ತಾ ಇದೆ. ನೀವು ಕೂತ್ಕೊಳ್ಳುವಂಥ ಜಾಗದಲ್ಲೂ ಕೂಡ ಅಲ್ಲಿ ಜಾಹೀರಾತು ಇದೆ. ಆಮೇಲೆ ಈ ಮೆಟ್ರೋ ಏನು ಓಡಾಟ ಮಾಡುತ್ತಲ್ಲ, ಡೋರ್ ಇದೆಯಲ್ಲ, ಅದೆಲ್ಲವೂ ಕೂಡ ಜಾಹೀರಾತಿನಿಂದಲೇ ತುಂಬಿ ತುಳುಕ್ತಾ ಇರುವಂಥದ್ದು. ಇದೆಲ್ಲ ಇದ್ದರೂ ಕೂಡ ಬೇರೆ ಬೇರೆ ಆಯಾಮದಲ್ಲಿ ಆದಾಯ ಬರ್ತಾ ಇದ್ರೂ ಕೂಡ ಪ್ರಯಾಣಿಕರಿಗೆ ಹೊರೆ ಕೊಡ್ತಿರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಹೇಳೋರು ಕೇಳೋರು ಇಲ್ವಾ ಅನ್ನುವಂಥ ಪ್ರಶ್ನೆ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ವಿಪರೀತವಾಗಿ ದರ ಹೆಚ್ಚಳ ಆಗ್ತಾ ಇದೆ. ಅಂದರೆ ಈ ಮೆಟ್ರೋ ಅಥವಾ BMRCL ಹೇಗಂದರೆ ಪ್ರತಿಭಟನೆ ಮಾಡಿದ್ರೆ ಒಂದು 2 ದಿನ ಮಾಡ್ತಾರೆ, 3 ದಿನ ಮಾಡ್ತಾರೆ, 4ನೇ ದಿನಕ್ಕೆ ಮತ್ತೆ ಅನಿವಾರ್ಯವಾಗಿ ಬರಲೇಬೇಕಾಗತ್ತೆ ಅನ್ನುವಂಥ ಮನಸ್ಥಿತಿಯನ್ನು ಅರ್ಥಕೊಂಡು ಈ ರೀತಿಯಾಗಿ ಮಾಡ್ತಿದ್ದಾರೆ. ಜನ ರೊಚ್ಚಿಗೇಳುವಂಥ ದಿನ ಬಹಳ ದಿನ ಇಲ್ಲ, ಇಲ್ಲಾಂದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. BMRCL ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಸ್ವಲ್ಪ ಜನಸಾಮಾನ್ಯರ ಕಡೆ ಗಮನ ಕೊಡಿ. ಯಾವನು ಕೇಳಿಲ್ಲ ನಿಮಗೆ ಗ್ಯಾರಂಟಿ ಕೊಡಿ ಅಂಥೇಳಿ ಗ್ಯಾರಂಟಿಯನ್ನು ಕೊಟ್ಬಿಟ್ಟು ಯಾವ ಯಾವ ಆಯಾಮದಲ್ಲಿ ಹೆಚ್ಚು ಆದಾಯ ಬರುತ್ತೆ ಅಥವಾ ಎಲ್ಲಿಂದ ₹1 ಬಂದರೆ ಸಾಕು ಅಂಥೇಳಿ ಬಾಯಿ ಬಿಡ್ತಿದ್ರಲ್ಲ ಈ ಸರ್ಕಾರ ಮತ್ತು BMRCL. ಕಾಮನ್ ಸೆನ್ಸ್ ಅನ್ನೋದು ಇದೆಯಾ? 76% ಇದ್ದಕ್ಕಿದ್ದಾಗೆ ರೇಟ್ ಹೆಂಗ್ರಿ ಜಾಸ್ತಿ ಮಾಡ್ತೀರಾ? ಏನು ಮಾಡಬೇಕು? ಈಗ ಮೆಟ್ರೋನೇ ಜನ ನಂಬಿರ್ತಾರೆ. ಮೆಟ್ರೋಗೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿ ಇಂತಿಷ್ಟು ಹಣವನ್ನು ಕೊಟ್ಟು ಹೋಗಬೇಕಾಗತ್ತೆ. ಅದಾದ ನಂತರ ಮತ್ತೆ ಅಲ್ಲಿಂದ ಆಟೋಗೆ ಹೋಗಬೇಕಾಗತ್ತೆ, ಆಟೋದಲ್ಲೂ ದುಡ್ಡು ಕೊಡಬೇಕು, ಇಲ್ಲಿ ಮೆಟ್ರೋದಲ್ಲಿ ಪಾರ್ಕಿಂಗ್ ಮಾಡೋಕ್ಕೂ ದುಡ್ಡು ಕೊಡಬೇಕು, ಇಲ್ಲಿ ರೇಟ್ ಜಾಸ್ತಿ ಬೇರೆ. ಜನ ಹೇಗೆ ಬದುಕಬೇಕು? ಯಾವನು ಕೇಳಿದ್ರು ಅಂತ ನಿಮಗೆ ಗ್ಯಾರಂಟಿ ಕೊಡಿ ಅಂತ ಯಾವನು ಕೇಳಿದ್ರು? ಯಾರೂ ಕೇಳಲಿಲ್ಲ. ಗ್ಯಾರಂಟಿಯನ್ನು ಕೊಟ್ಬಿಟ್ಟು ಅದನ್ನೇ ಮುಂದಿಟ್ಕೊಂಡು ಗ್ಯಾರಂಟಿಯನ್ನು ಕೊಟ್ಟಿದ್ರಿ, ಬಸ್ ರೇಟ್ ಜಾಸ್ತಿ ಮಾಡಿದ್ರಿ. BMRCL ಈಗ ರೇಟ್ ಜಾಸ್ತಿ ಆಯಿತು. ತರಕಾರಿ ಆಗಿರ್ಬೋದು, ಗ್ಯಾಸ್ ಆಯಿತು, ಪೆಟ್ರೋಲ್ ಆಯಿತು, ಇನ್ನು ಯಾವುದನ್ನು ಬಿಟ್ಟಿದ್ದೀರಿ ನೀವು? ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಮಾಡಿದ್ರೆ ಜನ ಬದುಕೋದು ಹೇಗೆ ಅಂತ ಎಲ್ಲವನ್ನ ದುಡ್ಡು ಕೊಟ್ಟೆ ಬದುಕಬೇಕಾ? ನೀರಿಂದು ರೇಟ್ ಜಾಸ್ತಿ ಆಯಿತು, ಇನ್ನೇನಿದೆ? ಉಸಿರಾಡೋಕ್ಕೆ ಬಿಟ್ಟಿದ್ದೀರಾ, ಉಸಿರಾಡೋಕ್ಕೂ ಕೂಡ ಒಂದು ಟ್ಯಾಕ್ಸ್ ಕಟ್ಬಿಡಿ, ಅದಕ್ಕೊಂದು ಇಂತಿಷ್ಟು ಅಮೌಂಟ್ ಅಂತ ಹಾಕ್ಬಿಡಿ. ಅದನ್ನು ಕರೆಂಟ್ ಫ್ರೀ ಅಂತ ಕೊಡ್ತೀವಿ, ಕರೆಂಟ್ ಅಲ್ಲಿ ಕೂಡ ವಿಪರೀತವಾಗಿ ರೇಟ್ ಜಾಸ್ತಿ ಮಾಡಿದಿರಿ. ಯಾವುದನ್ನು ಬಿಟ್ಟಿದ್ದೀರಿ? ಕೇಳಿದ್ರೆ ಸಮರ್ಥನೆ ಮಾಡಿಕೊಳ್ತೀರಾ, ನಮ್ಮದು ಇಲ್ಲ ಕೇಂದ್ರ ಮಾಡ್ತದೆ ಅಂತೇಳಿ. ನೀವೇನು ಮಾಡ್ತಾ ಇದ್ದೀರಿ ಅದನ್ನು ಹೇಳಿ ಫಸ್ಟ್. ಕೇಂದ್ರ ಬಿಟ್ಟಾಕಿ ರಾಜ್ಯದಲ್ಲಿ ಇರುವಂಥ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತ. 76% ಈಗ ದರ ಜಾಸ್ತಿ ಆಗತ್ತೆ, ಬದುಕೋದು ಹೇಗೆ ಅಂಥೇಳಿ. ಹಿಂಗಾದರೆ ಹೇಗೆ ಅಂಥೇಳಿ ಪದೇ ಪದೇ ಈ ರೀತಿಯಾಗಿ ಮೊನ್ನೆ ತಾನೇ ರೇಟ್ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಈ ರೀತಿಯಾಗಿ ಮೆಟ್ರೋ ರೇಟನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಕೇಳೋರು ಹೇಳೋರು ಯಾರಿಲ್ಲ ಅಂತಾರ? ಜನ ಬೀದಿಗೆ ಬರುವಂಥ ದಿನ ಬಹಳ ದಿನ ಉಳಿದಿಲ್ಲ. ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ದು ಕರೆ ಕೊಡ್ತಾ ಇಲ್ಲ, ಹೇಳ್ತಾ ಇದ್ದೀವಿ. ಸ್ವಲ್ಪ ಒಂದು ಜನಪರವಾಗಿ ಆದರೂ ಯೋಚನೆ ಮಾಡಿ ಅಂತ ಹೇಳ್ತಾ ಇರೋದು.